ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು VTU ಮಾಡೆಲ್ ಪೇಪರ್ ಅಲ್ಲಿ ಇರುವಂತಹ ಕ್ವಿಕ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗಬೇಕು, ಆ ರೀತಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸರಿನಾ? ಈಗ ಕೊಟ್ಟಿದ್ದಾರಲ್ಲ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳು, ಇದರಲ್ಲಿ ಮೊದಲನೇ ಎಲಿಮೆಂಟ್ ಅನ್ನ ನಾನು ಸ್ಟಾರ್ಟ್ ಅಂತ ಕರಿತೀನಿ. ಸರಿನಾ? ಇದು ಒಂದು ಪಾಯಿಂಟರ್ ಅಂತ ಅನ್ಕೊಳ್ಳಿ, ಪಾಯಿಂಟರ್ ಅಥವಾ ಹೆಡ್. ಇದು ಎಲ್ಲಿದೆ? ಮೊದಲನೇ ಎಲಿಮೆಂಟ್ ಅಲ್ಲಿ ಇದೆ ಸ್ಟಾರ್ಟ್. ಕೊನೆಯ ಎಲಿಮೆಂಟ್ ಅಲ್ಲಿ ಏನ್ ಮಾಡ್ತೀನಿ, ನಾನು ಎಂಡ್ ಪಾಯಿಂಟರ್ ನ ಇಡ್ತೀನಿ. ಓಕೆ, ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ IJ ಅಂತ ತಗೊಂತಾರೆ, ಕನ್ಫ್ಯೂಷನ್ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮತ್ತೆ ಎಂಡ್ ಅಂತ ತಗೊಂಡಿದ್ದೀನಿ. ಈಗ ಸ್ಟಾರ್ಟ್ ಮತ್ತೆ ಎಂಡ್ ಅಂತ ತಗೊಂಡಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಪಿವೋಟ್ ವ್ಯಾಲ್ಯೂನ ನಾನು ಡಿಸೈಡ್ ಮಾಡ್ಕೋಬೇಕು. ಒಬ್ಬೊಬ್ರು ಕೊನೆಯ ಎಲಿಮೆಂಟ್ ಅನ್ನ ಪಿವೋಟ್ ವ್ಯಾಲ್ಯೂ ಆಗಿ ತಗೊಂತಾರೆ, ಸೊ ಅದು ಒಂದ್ ಸ್ವಲ್ಪ ಕನ್ಫ್ಯೂಸ್ ಆದಂಗ ಆಗುತ್ತೆ. ಸೊ ನಾನೇನ್ ಹೇಳೋದು ಅಂತಂದ್ರೆ ಮೊದಲನೇ ಎಲಿಮೆಂಟ್ ಇರುತ್ತಲ್ವಾ, ಸೊ ಆ ಮೊದಲನೇ ಎಲಿಮೆಂಟ್ ಅನ್ನೇ ನೀವು ಪಿವೋಟ್ ವ್ಯಾಲ್ಯೂ ಆಗಿ ಕನ್ಸಿಡರ್ ಮಾಡ್ಕೋಬೇಕು. ಸೊ ಮೊದಲನೇ ವ್ಯಾಲ್ಯೂನ ಪಿವೋಟ್ ಆಗಿ ಕನ್ಸಿಡರ್ ಮಾಡಿದೆ. ಮೊದಲನೇ ಎಲಿಮೆಂಟ್ ಅಲ್ಲಿ ಸ್ಟಾರ್ಟ್ ಪಾಯಿಂಟರ್ ನಿಲ್ಸಿದೀನಿ, ಕೊನೆಯ ಎಲಿಮೆಂಟ್ ಅಲ್ಲಿ ಎಂಡ್ ಪಾಯಿಂಟರ್ ಇದೆ. ಈಗ ಈ ಸ್ಟಾರ್ಟ್ ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಇದೆ, ಅಂದ್ರೆ ಈ ರೀತಿ ಮೂವ್ ಆಗ್ತಾ ಹೋಗುತ್ತೆ. ಎಂಡ್ ಏನ್ ಮಾಡುತ್ತೆ, ಬಲಗಡೆ ಸೈಡ್ ಇಂದ ಎಡಗಡೆ ಸೈಡ್ಗೆ ಈ ರೀತಿ ಮೂವ್ ಆಗ್ತಾ ಹೋಗುತ್ತೆ. ಇವೆರಡು ಕೂಡ ಸ್ಟಾಪ್ ಆಗ್ಬೇಕಲ್ಲ ಒಂದು ಸರ್ಟೈನ್ ಪಾಯಿಂಟ್ ಅಲ್ಲಿ. ಸೊ ಆ ಪಾಯಿಂಟ್ ಯಾವ ರೀತಿ ಡಿಸೈಡ್ ಆಗುತ್ತೆ ಅಂತಂದ್ರೆ, ಸ್ಟಾರ್ಟ್ ಎಲ್ಲಿ ಸ್ಟಾಪ್ ಆಗುತ್ತೆ ಅಂತಂದ್ರೆ ಗ್ರೇಟರ್ ದೆನ್ ಪಿವೋಟ್ ವ್ಯಾಲ್ಯೂ ಸಿಕ್ಕಿದಾಗ ಸ್ಟಾಪ್ ಆಗುತ್ತೆ. ಇಲ್ಲಿ ಪಿವೋಟ್ ವ್ಯಾಲ್ಯೂ ಎಷ್ಟಿರೋದು 25 ಅಲ್ವಾ. ಸೊ ಗ್ರೇಟರ್ ದೆನ್ 25 ವ್ಯಾಲ್ಯೂ ಏನಾದ್ರೂ ಸಿಕ್ಕಿದ್ರೆ ಸ್ಟಾರ್ಟ್ ವ್ಯಾಲ್ಯೂ ಅಲ್ಲಿ ಸ್ಟಾಪ್ ಆಗುತ್ತೆ. ಅದೇ ರೀತಿ ಎಂಡ್ ಯಾವಾಗ ಸ್ಟಾಪ್ ಆಗುತ್ತೆ, ಇದರ ವೈಸ್ ವರ್ಸ ಅಂದ್ರೆ ಉಲ್ಟಾ. ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ಆಗಿದ್ರೆ ಸ್ಟಾಪ್ ಆಗುತ್ತೆ. ನೆನಪಿರ್ಲಿ, ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್. ಈಕ್ವಲ್ ನ ಎಷ್ಟೊಂದು ಜನ ಬಿಡ್ತಾರೆ, ಈಕ್ವಲ್ ಬಿಡಬಾರ್ದು. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 25 ಇದ್ರೆ ಈ ಒಂದು ಸಿನಾರಿಯೋ ಪ್ರಕಾರ ಸ್ಟಾಪ್ ಮಾಡಬೇಕು. ಸೊ ಪ್ರಾಬ್ಲಮ್ಗೆ ಕ್ವಿಕ್ ಸಾರ್ಟ್ ಅನ್ನ ಅಪ್ಲೈ ಮಾಡೋಣ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸ್ಟಾರ್ಟ್ ವ್ಯಾಲ್ಯೂ ಎಲ್ಲಿದೆ, 25 ಅಲ್ಲಿದೆ. ಸೊ ಇದೇನ್ ಮಾಡುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಗೆ ಮೂವ್ ಆಗ್ತಾ ಹೋಗುತ್ತೆ. ಬಲಗಡೆ ಹೋಯ್ತು, 75 ಸಿಕ್ತು. ಈಗ 75 ಗ್ರೇಟರ್ ದೆನ್ 25 ಎಸ್. ಸೊ ಇವಾಗ ಏನಾಗುತ್ತೆ, ಸ್ಟಾಪ್ ಪಾಯಿಂಟರ್ ಇಲ್ಲಿ ಸ್ಟಾಪ್ ಆಯ್ತು, ಅಂದ್ರೆ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು. ಆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಯಾವುದು, 75. ನೆಕ್ಸ್ಟ್ ಎಂಡ್ ವ್ಯಾಲ್ಯೂನ ನೋಡ್ತೀನಿ. ಎಂಡ್ ಇವಾಗ ಎಲ್ಲಿದೆ, 15 ಅಲ್ಲಿದೆ. ಸೊ 15 is less than or equal to 25 ಎಸ್, 15 is less than or equal to 25. ಸೊ ಏನ್ ಮಾಡ್ತೀನಿ, ಏನು ಮಾಡಲ್ಲ, ಇದೇ ಜಾಗದಲ್ಲಿ ನಿಂತ್ಕೊಳ್ಳಿ. ಅದು ಯಾಕಂತಂದ್ರೆ ಎಂಡ್ ಪಾಯಿಂಟರ್ ಎಲ್ಲಿ ನಿಂತ್ಕೋಬೇಕು, ಲೆಸ್ ದೆನ್ ಆರ್ ಈಕ್ವಲ್ ಟು 25. ಸ್ಟಾರ್ಟ್ ಪಾಯಿಂಟರ್ ಎಲ್ಲಿ ನಿಂತ್ಕೋಬೇಕು, ಗ್ರೇಟರ್ ದೆನ್ 25. ಸೊ ಎರಡು ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಈ ಸ್ಟಾರ್ಟ್ ಮತ್ತೆ ಎಂಡ್ ಹತ್ರ ಇದೆಯಲ್ಲ ವ್ಯಾಲ್ಯೂ, ಅವೆರಡೂ ಕೂಡ ಸ್ವ್ಯಾಪ್, ಅಂದ್ರೆ ಇದರ ಜಾಗಕ್ಕೆ ಅದು, ಅದರ ಜಾಗಕ್ಕೆ ಇದನ್ನ ಬರಿಬೇಕು. 25 ಅದೇ ರೀತಿ ಉಳ್ಕೊಳುತ್ತೆ. 75 ಜಾಗಕ್ಕೆ 15 ಬಂತು, 40 10 25. ಸೊ 05 ಅಂತ ಬರೆಯೋದ್ರ ಬದಲು 5 ಅಂತಾನೆ ಬರ್ಕೊಳ್ಳಿ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. 50 ಅಂತ ಬರ್ಕೊಂಡ್ಬಿಡ್ತೀರಾ ಒಂದೊಂದ್ಸಲಿ. ಸೊ ಅದಕ್ಕೆ 5 ಅಂತಾನೆ ಬರ್ಕೊಳ್ಳಿ. ನೆಕ್ಸ್ಟ್ ಈ 75 15 ಜಾಗಕ್ಕೆ ಬರುತ್ತೆ. ನಮ್ಮ ಗೋಲ್ ಏನು, ಈ ಕ್ವಿಕ್ ಸಾರ್ಟ್ ಅನ್ನ ಯೂಸ್ ಮಾಡಿಕೊಂಡು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಎಲ್ಲಾ ಎಲಿಮೆಂಟ್ ಗಳನ್ನು ಸಾರ್ಟ್ ಮಾಡ್ಬೇಕು. ಸಾರ್ಟ್ ಅಂತ ಅಂದ್ರೆ ಏನು, ಅರೇಂಜ್ಮೆಂಟ್ ಮಾಡ್ಬೇಕು. ಸೊ ಇವಾಗ ಕೇವಲ ನಂಬರ್ಗಳು ಮಾತ್ರ ಸ್ವ್ಯಾಪ್ ಆಗ್ತವೆ ಹೊರತು ಪಾಯಿಂಟರ್ಗಳು ಅದೇ ಜಾಗದಲ್ಲಿ ಉಳ್ಕೊಂಡಿರುತ್ತೆ. ಸ್ಟಾರ್ಟ್ ಇದೇ ಜಾಗದಲ್ಲಿ ಇರುತ್ತೆ, ಎಂಡ್ ಕೂಡ ಇದೇ ಜಾಗದಲ್ಲಿ ಇರುತ್ತೆ. ಈಗ ಮತ್ತೆ ಅಪ್ಲೈ ಮಾಡಿ ಕ್ವಿಕ್ ಸಾರ್ಟ್ ಅನ್ನು. ಸ್ಟಾರ್ಟ್ ಯಾವಾಗ ಸ್ಟಾಪ್ ಆಗುತ್ತೆ, ಗ್ರೇಟರ್ ದೆನ್ 25. ಸೊ ಇದೇನ್ ಮಾಡ್ತು, ಬಲಗಡೆ ಹೋಯ್ತು. ಬಲಗಡೆ ಹೋದಾಗ 40 ಸಿಕ್ತು. 40 is greater than 25 ಎಸ್. ಸೊ ಇವಾಗ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು, ಏನು 40. ನೆಕ್ಸ್ಟ್ ಎಂಡ್ ಯಾವಾಗ ಸ್ಟಾಪ್ ಆಗೋದು, ಲೆಸ್ ದೆನ್ ಆರ್ ಈಕ್ವಲ್ ಟು 25. ಸೊ ಇದೇನ್ ಮಾಡುತ್ತೆ, ಲೆಫ್ಟ್ ಸೈಡ್ಗೆ ಹೋಗುತ್ತೆ. ಸೊ ಲೆಫ್ಟ್ ಸೈಡ್ಗೆ ಹೋದಾಗ 5 ಸಿಕ್ತು. 5 ಲೆಸ್ ದೆನ್ ಆರ್ ಈಕ್ವಲ್ ಟು 25 ಎಸ್. ಸೊ ಇವಾಗ ನನಗೆ ಹೊಸ ಎಂಡ್ ವ್ಯಾಲ್ಯೂ ಸಿಕ್ಕಿದೆ. ಎಂಡ್ ವ್ಯಾಲ್ಯೂ ಏನು, 5. ನೆಕ್ಸ್ಟ್ ಏನ್ ಮಾಡಬೇಕು, ಎಂಡ್ ವ್ಯಾಲ್ಯೂ ಮತ್ತೆ ಸ್ಟಾರ್ಟ್ ವ್ಯಾಲ್ಯೂ ಎರಡನ್ನೂ ಕೂಡ ಸ್ವ್ಯಾಪ್ ಮಾಡಬೇಕು. 25 ಅದೇ ರೀತಿ ಉಳ್ಕೊಂತು, 15 ವಿಲ್ ಬಿ ಸೇಮ್. 40 ಜಾಗಕ್ಕೆ 5 ಬರುತ್ತೆ, 10 ವಿಲ್ ಬಿ ಸೇಮ್, 20 ವಿಲ್ ಬಿ ಸೇಮ್. 45 ಜಾಗಕ್ಕೆ ಬರುತ್ತೆ, 75 ವಿಲ್ ಬಿ ಸೇಮ್. ಕೇವಲ ನಂಬರ್ಗಳು ಮಾತ್ರ ಎಕ್ಸ್ಚೇಂಜ್ ಆಗ್ತವೆ ಹೊರತು ಸ್ಟಾರ್ಟ್ ಮತ್ತೆ ಎಂಡ್ ಪಾಯಿಂಟರ್ಗಳು ಅದೇ ಜಾಗದಲ್ಲಿ ಉಳ್ಕೊಂತವೆ. ಈಗ ಮತ್ತೆ ಅಪ್ಲೈ ಮಾಡಿ. ಸ್ಟಾರ್ಟ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಗ್ರೇಟರ್ ದೆನ್ ಪಿವೋಟ್, ದಟ್ ಇಸ್ 25. ಬಲಗಡೆ ಹೋಗುತ್ತೆ 10 ಗ್ರೇಟರ್ ದೆನ್ 25 ಇಲ್ಲ, ಬಲಗಡೆ ಹೋಗುತ್ತೆ 20 ಗ್ರೇಟರ್ ದೆನ್ 25 ಇಲ್ಲ, ಮತ್ತೆ ಬಲಗಡೆ ಹೋಗುತ್ತೆ 40. ಸೊ 40 is greater than 25 ಆಗಿರೋದ್ರಿಂದ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು, ಏನು 40. ಈಗ ಎಂಡ್ ಅನ್ನ ನೋಡೋಣ. ಎಂಡ್ ಎಲ್ಲಿತ್ತು, 40 ಇತ್ತು.
ಸೊ ಇವಾಗ ನನಗೆ ಎಂಡ್ ಸ್ಟಾಪ್ ಆಗಬೇಕು ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 25. ಲೆಫ್ಟ್ ಸೈಡ್ ಬರುತ್ತೆ 20 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 25. ಎಸ್. ಸೊ ಇವಾಗ ನನಗೆ ಹೊಸ ಎಂಡ್ ವ್ಯಾಲ್ಯೂ ಸಿಕ್ತು, ಏನು 20. ಪ್ರೀವಿಯಸ್ ಸಿಚುವೇಶನ್ ಅಲ್ಲಿ ನೋಡಿ, ಸ್ಟಾರ್ಟ್ ಲೆಫ್ಟ್ ಸೈಡ್ ಅಲ್ಲೇ ಇತ್ತು, ಎಂಡ್ ರೈಟ್ ಸೈಡ್ ಅಲ್ಲೇ ಇತ್ತು. ಅವಾಗ ಏನ್ ಮಾಡ್ತಾ ಇದ್ವಿ, ಸ್ಟಾರ್ಟ್ ಮತ್ತೆ ಎಂಡ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಏನ್ ಕಂಡೀಷನ್ ಆಗಿದೆ ನೋಡಿ, ಸ್ಟಾರ್ಟ್ ಆ ಕಡೆ ಹೋಗಿದೆ, ಎಂಡ್ ಈ ಕಡೆ ಬಂದಿದೆ. ಅಂದ್ರೆ ಲೆಫ್ಟ್ ಸೈಡ್ ಎಂಡ್ ಬಂತು, ರೈಟ್ ಸೈಡ್ಗೆ ಸ್ಟಾರ್ಟ್ ಹೋಯ್ತು. ಎರಡೂ ಕೂಡ ಒಂದನ್ನೊಂದು ಕ್ರಾಸ್ ಮಾಡಿದೆ. ಸೊ ಈ ಸಿಚುವೇಶನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಎಂಡ್ ವ್ಯಾಲ್ಯೂ ಮತ್ತೆ ನಮ್ಮ ಪಿವೋಟ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡ್ತೀವಿ. ಪಿವೋಟ್ ವ್ಯಾಲ್ಯೂ 25 ಅಲ್ವಾ, ಸೊ ಇವೆರಡನ್ನ ಕೂಡ ಸ್ವ್ಯಾಪ್ ಮಾಡ್ತೀವಿ. ಯಾವಾಗ ಸ್ಟಾರ್ಟ್ ಮತ್ತೆ ಎಂಡ್ ಎರಡು ಕೂಡ ಒಂದನ್ನೊಂದು ಕ್ರಾಸ್ ಮಾಡಿದಾಗ ಏನ್ ಮಾಡಬೇಕು, ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡಬೇಕು. ಸೊ 20 ಇಲ್ಲಿ ಬರುತ್ತೆ, 15 ವಿಲ್ ಬಿ ಸೇಮ್, 5 10 25 ಇಲ್ಲಿ ಬರುತ್ತೆ, 40 75. ಈಗ ನಾವು ಪಿವೋಟ್ ವ್ಯಾಲ್ಯೂ ಮತ್ತೆ ಎಂಡ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡಿರೋದ್ರಿಂದ ಈ ಪಿವೋಟ್ ವ್ಯಾಲ್ಯೂ ಏನಿದೆ 25, ಇದರ ಪೊಸಿಷನ್ ಫಿಕ್ಸ್. ನಾನು ಹೇಳಿದ್ದೆ ಅಲ್ವಾ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾನು ಸಾರ್ಟ್ ಮಾಡಬೇಕು ಅಂತ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಈ 25 ಇದೇ ಪೊಸಿಷನ್. ಇನ್ನು ಉಳಿದಿರೋದ್ರದ್ದು ಚೇಂಜ್ ಆಗ್ಬೋದೇ ಹೊರತು ಈ 25 ಚೇಂಜ್ ಆಗಲ್ಲ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈ 25 ಲೆಫ್ಟ್ ಸೈಡ್ ಅಲ್ಲಿ ಇದಾವಲ್ಲ ಎಲಿಮೆಂಟ್ಗಳು, ಇವು ಲೆಫ್ಟ್ ಸೈಡ್ ಅಲ್ಲೇ ಅರೇಂಜ್ ಆಗಬೇಕು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ರೈಟ್ ಸೈಡ್ ಅಲ್ಲಿ ಇದಾವಲ್ಲ ಎಲಿಮೆಂಟ್ಗಳು, ಅವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ರೈಟ್ ಸೈಡ್ ಅಲ್ಲೇ ಅರೇಂಜ್ ಆಗಬೇಕು. ಸೊ ಇವಾಗ ನೋಡಿ, ಇದಕ್ಕೂ ಕೂಡ ಸಪರೇಟ್ ಆಗಿ ನಾವು ಕ್ವಿಕ್ ಸಾರ್ಟ್ ಅನ್ನು ಅಪ್ಲೈ ಮಾಡಬೇಕು. ಇದಕ್ಕೂ ಕೂಡ ನಾವು ಕ್ವಿಕ್ ಸಾರ್ಟ್ ಅನ್ನು ಅಪ್ಲೈ ಮಾಡಬೇಕು. ಬಟ್ 40 75 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ ಈ ಎರಡು ಎಲಿಮೆಂಟ್ಗಳು 40 75. ಸೊ ಇದಕ್ಕೆ ಮತ್ತೆ ಅಪ್ಲೈ ಮಾಡುವಂತ ಅವಶ್ಯಕತೆನೇ ಇಲ್ಲ. ಯಾಕೆ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಆಲ್ರೆಡಿ ಇದೆ. ಈಗ ಜಸ್ಟ್ ಈ ಪಾರ್ಟಿಗೆ ಮಾತ್ರ ನಾವು ಕ್ವಿಕ್ ಸಾರ್ಟ್ ಅನ್ನ ಅಪ್ಲೈ ಮಾಡಬೇಕು. ಏನ್ ಸ್ಟೆಪ್ಪು, ಮೊದಲನೇ ಎಲಿಮೆಂಟ್ ಅನ್ನ ನಾವು ಸ್ಟಾರ್ಟ್ ಅಂತ ತಗೊಂತೀವಿ, ಕೊನೆಯ ಎಲಿಮೆಂಟ್ ಅನ್ನ ನಾವು ಎಂಡ್ ಅಂತ ತಗೊಂತೀವಿ, ಮೊದಲನೇ ಎಲಿಮೆಂಟ್ ಅನ್ನೇ ನಾವು ಪಿವೋಟ್ ಆಗಿ ತಗೊಂತೀವಿ. ಸೊ ಇವಾಗ ಪಿವೋಟ್ ವ್ಯಾಲ್ಯೂ ಎಷ್ಟು 20. ಗ್ರೇಟರ್ ದೆನ್ 20 ಬಂದ್ರೆ ಸ್ಟಾರ್ಟ್ ಸ್ಟಾಪ್ ಆಗುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು 20 ಬಂದ್ರೆ ಎಂಡ್ ಸ್ಟಾಪ್ ಆಗುತ್ತೆ. ಇಷ್ಟೇ. ಈಗ ನೋಡಿ, ಸ್ಟಾರ್ಟ್ ಏನ್ ಮಾಡುತ್ತೆ, 20 ಗಿನ್ನ ಗ್ರೇಟರ್ ವ್ಯಾಲ್ಯೂನ ಹುಡುಕ್ತಾ ಹೋಗುತ್ತೆ ಬಲಗಡೆ ಸೈಡ್. 15 ಸಿಗ್ಲಿಲ್ಲ, 20 ಗಿನ್ನ ಗ್ರೇಟ್ ಇಲ್ಲ 5, ನೆಕ್ಸ್ಟ್ 10. ಸೊ ಅದೇ ರೀತಿ ಹುಡುಕ್ತಾ ಹೋಗುತ್ತೆ. ಇಲ್ಲಿ ಎಲಿಮೆಂಟ್ ಇಷ್ಟೇ ಇರೋದು, ಹುಡುಕ್ತಾ ಹೋಗುತ್ತೆ. ಬಟ್ ಎಂಡ್ ವ್ಯಾಲ್ಯೂ ಯಾವಾಗ ಸ್ಟಾಪ್ ಆಗೋದು, ಲೆಸ್ ದೆನ್ ಆರ್ ಈಕ್ವಲ್ ಟು 20. 10 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 20. ಸೊ ಅದು ಅಲ್ಲೇ ನಿಂತ್ಕೊಡುತ್ತೆ. ಸ್ಟಾರ್ಟ್ ಏನ್ ಮಾಡ್ತಾ ಇದೆ, ಗ್ರೇಟರ್ ವ್ಯಾಲ್ಯೂನ ಹುಡುಕ್ತಾ ಇದನ್ನ ಕ್ರಾಸ್ ಮಾಡಿ ಹೋಗ್ತಾ ಇದೆ. ಅಂದ್ರೆ ಇಲ್ಲಿ ಎಲಿಮೆಂಟ್ ಇಲ್ಲ, ಹೇಳ್ತಾ ಇರೋದು ನಾನು, ಕ್ರಾಸ್ ಮಾಡಿ ಹೋಗ್ತಾ ಇದೆ. ಯಾವಾಗ ಎಂಡ್ ಮತ್ತೆ ಸ್ಟಾರ್ಟ್ ವ್ಯಾಲ್ಯೂ ಎರಡು ಕೂಡ ಕ್ರಾಸ್ ಆದ್ರೆ ಏನ್ ಮಾಡ್ತೀವಿ, ನಮ್ಮ ಎಂಡ್ ವ್ಯಾಲ್ಯೂ ಮತ್ತೆ ನಮ್ಮ ಪಿವೋಟ್ ವ್ಯಾಲ್ಯೂ ಎರಡನ್ನೂ ಕೂಡ ಸ್ವ್ಯಾಪ್ ಮಾಡಬೇಕು. ಸೊ 10 ಇಲ್ಲಿ ಬರುತ್ತೆ, 15 5 20 ಇಲ್ಲಿ ಬಂತು. ಇನ್ನು ಉಳಿದಿರೋದು ಸೇಮ್, 25 ವಿಲ್ ಬಿ ಸೇಮ್, 40 ವಿಲ್ ಬಿ ಸೇಮ್, 75 ವಿಲ್ ಬಿ ಸೇಮ್. ಇವುಗಳ ಪೊಸಿಷನ್ ಆಗಿದೆ ಇವಾಗ. ಈಗ ನೋಡಿ 20 ಏನು ಪಿವೋಟ್ ವ್ಯಾಲ್ಯೂ. ಸೊ ಇವಾಗ ಏನಾಯ್ತು, ಅದು ಎಂಡ್ ವ್ಯಾಲ್ಯೂ ಜೊತೆ ಸ್ವ್ಯಾಪ್ ಆಗಿರೋದ್ರಿಂದ ಇದರ ಪೊಸಿಷನ್ ಕೂಡ ಫಿಕ್ಸ್ ಆಯ್ತು. ಈಗ ಇದರಷ್ಟರದ್ದು ಕೂಡ ಪೊಸಿಷನ್ ಫಿಕ್ಸ್ ಆಗಿದೆ. ಇನ್ನ ಈ 3 ಎಲಿಮೆಂಟ್ಸ್ ಮಾತ್ರ ಬಾಕಿ ಇದೆ. ಸೊ ಈ 3 ಎಲಿಮೆಂಟ್ಸ್ ಗೆ ನಾನು ಸಪರೇಟ್ ಆಗಿ ಕ್ವಿಕ್ ಸಾರ್ಟ್ ಅನ್ನು ಅಪ್ಲೈ ಮಾಡ್ತೀನಿ. ಮೊದಲನೇ ಎಲಿಮೆಂಟ್ ಸ್ಟಾರ್ಟ್ ಆಗುತ್ತೆ, ಕೊನೆಯ ಎಲಿಮೆಂಟ್ ಎಂಡ್ ವ್ಯಾಲ್ಯೂ, ಮೊದಲನೇ ಎಲಿಮೆಂಟ್ ನಮಗೆ ಪಿವೋಟ್. ಸೊ ಇವಾಗ ಪಿವೋಟ್ ವ್ಯಾಲ್ಯೂ ಎಷ್ಟು 10. ಸೊ ಗ್ರೇಟರ್ ದೆನ್ 10 ಆದ್ರೆ ಸ್ಟಾರ್ಟ್ ಸ್ಟಾಪ್ ಆಗುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು 10 ಆದ್ರೆ ನಮ್ಮ ಎಂಡ್ ಸ್ಟಾಪ್ ಆಗುತ್ತೆ. ಈಗ 10 ಏನ್ ಮಾಡುತ್ತೆ, ಅದಕ್ಕಿಂತ ಗ್ರೇಟರ್ ವ್ಯಾಲ್ಯೂನ ಹುಡುಕ್ತಾ ಬಲಗಡೆ ಹೋಗುತ್ತೆ, 15 ಸಿಕ್ತು. ಸೊ ಇವಾಗ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ಕಿದೆ, ಏನು 15. ಎಸ್ ಅಂತ ಬರೀತಾ ಇದ್ದೀನಿ, ಅದು ಸ್ಟಾರ್ಟ್ ಅಂತ. ಸೊ ಎಂಡ್ ಏನ್ ಮಾಡುತ್ತೆ, ಎಂಡ್ ವಿಲ್ ಬಿ ಸ್ಟಾಪಿಂಗ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್, ದಟ್ ಈಸ್ 10. ಸೊ 5 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10. ಸೊ ಅದು ಅಲ್ಲೇ ನಿಂತ್ಕೊಂಡಿರುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು, ಸ್ಟಾರ್ಟ್ ಎಡಗಡೆ ಸೈಡ್ ಅಲ್ಲಿ ಇದೆ, ಎಂಡ್ ಬಲಗಡೆ ಸೈಡ್ ಅಲ್ಲಿ ಇದೆ. ಸೊ ಆ ಸಿಚುವೇಶನ್ ಅಲ್ಲಿ ಕೇವಲ ವ್ಯಾಲ್ಯೂಗಳನ್ನ ಸ್ವ್ಯಾಪ್ ಮಾಡ್ತೀವಿ ಅಷ್ಟೇ. ಈಗ ವ್ಯಾಲ್ಯೂಗಳನ್ನ ಸ್ವ್ಯಾಪ್ ಮಾಡಿದ್ರೆ ಏನಾಗುತ್ತೆ, 10 ವಿಲ್ ಬಿ ಸೇಮ್, 15 ಮತ್ತೆ 5 ಎರಡು ಕೂಡ ಸ್ವ್ಯಾಪ್ ಆಗ್ತವೆ. ನೆಕ್ಸ್ಟ್ 20 ವಿಲ್ ಬಿ ಸೇಮ್, 25 40 75. ಈಗ ನಾನೇನ್ ಮಾಡಿದೆ, 15 ಮತ್ತೆ 5 ಅನ್ನ ಸ್ವ್ಯಾಪ್ ಮಾಡಿದೆ. ಸೊ ಜಸ್ಟ್ ನಂಬರ್ಗಳು ಸ್ವ್ಯಾಪ್ ಆಗಿದೆ ಹೊರತು ಪಾಯಿಂಟರ್ಗಳು ಅದೇ ಜಾಗದಲ್ಲಿ ನಿಂತಿದೆ. ಏನಿದ್ರು ಕೂಡ ನಾನು ಇಷ್ಟಕ್ಕೆ ಮಾತ್ರ ಅಪ್ಲೈ ಮಾಡಬೇಕು. ಇವೆಲ್ಲವೂ ಕೂಡ ಸಾಲ್ಟ್ ಆಗಿದೆ, ನೆನಪಿರ್ಲಿ. ಈಗ ಮತ್ತೆ ಸ್ಟಾರ್ಟ್ ಏನ್ ಮಾಡುತ್ತೆ, ಗ್ರೇಟರ್ ದೆನ್ 10 ವ್ಯಾಲ್ಯೂನ ಹುಡುಕ್ತಾ ಹೋಗುತ್ತೆ. ಬಲಗಡೆ ಹೋಯ್ತು, ಮತ್ತೆ 15 ಸಿಕ್ತು, 15 ಇಸ್ ಗ್ರೇಟರ್ ದೆನ್ 10. ಸೊ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು, ಏನು 15. ಎಂಡ್ ಎಲ್ಲಿತ್ತು, ಇಲ್ಲಿತ್ತು ಎಂಡ್. ಸೊ ಎಂಡ್ ಏನ್ ಮಾಡುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು 10 ವ್ಯಾಲ್ಯೂನ ನೋಡ್ತಾ ಹೋಗುತ್ತೆ. ಸೊ ಎಡಗಡೆ ಬಂದ ತಕ್ಷಣ ಇಲ್ಲೇ ಸಿಕ್ತು, ಲೆಸ್ ದೆನ್ ಆರ್ ಈಕ್ವಲ್ ಟು 10, ದಟ್ ಈಸ್ 5. ಸೊ ಹೊಸ ಎಂಡ್ ವ್ಯಾಲ್ಯೂ ಕೂಡ ಸಿಕ್ತು. ಎಂಡ್ ಮತ್ತೆ ಸ್ಟಾರ್ಟ್ ಎರಡು ಕೂಡ ಸ್ವ್ಯಾಪ್ ಆಗಿದಾವೆ, ಅಂದ್ರೆ ಆ ಕಡೆ ಈ ಕಡೆ ಬಂತು, ಈ ಕಡೆ ಆ ಕಡೆ ಹೋಯ್ತು. ಎಂಡ್ ಮತ್ತೆ ಸ್ಟಾರ್ಟ್ ಎರಡು ಕೂಡ ಕ್ರಾಸ್ ಆಗಿದಾವೆ ಒಂದನ್ನೊಂದು.
ಸೊ ಈ ಸಿಚುವೇಶನ್ ಅಲ್ಲಿ ಎಂಡ್ ವ್ಯಾಲ್ಯೂ ಮತ್ತೆ ನಮ್ಮ ಪಿವೋಟ್ ವ್ಯಾಲ್ಯೂ ಎರಡನ್ನೂ ಕೂಡ ಸ್ವ್ಯಾಪ್ ಮಾಡ್ತೀವಿ. ಸೊ 5 ವಿಲ್ ಕಮ್ ಹಿಯರ್, 10 ಇನ್ ಪೊಸಿಷನ್ ಫಿಕ್ಸ್ ಆಯಿತು, 15 ಇನ್ನು ಉಳಿದಿರೋದು ಆಲ್ರೆಡಿ ಫಿಕ್ಸ್ ಆಗಿದೆ ಪೊಸಿಷನ್. ಸೊ ನೋಡಿ ಇವಾಗ ಎಲ್ಲ ಎಲಿಮೆಂಟ್ಗಳು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದಾವ, 5, 10, 15, 20, 25, 40, 75. ಎಷ್ಟು ಸಿಂಪಲ್. ಸೊ ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಾನು ವಿಡಿಯೋ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.